ಹಲೋ ಸ್ನೇಹಿತರೆ, ಗೃಹಲಕ್ಷ್ಮಿ ಹಣ ನಿಮ್ಮ ಅಕೌಂಟಿಗೆ ಬೀಳೋದು ಫಿಕ್ಸು. ರಾಜ್ಯ ಸರ್ಕಾರದ ಮಹತ್ವ ಆಕಾಂಕ್ಷೆಯ ಯೋಜನೆಯಲ್ಲಿ ಒಂದಾಗಿರುವಂತಹ ಗೃಹಲಕ್ಷ್ಮಿ ಯೋಜನೆಯ 30ನೇ ಕಂತಿನ ಹಣವನ್ನ ಬಿಡುಗಡೆ ಮಾಡಲಾಗಿದೆ. ಈ ಮೂಲಕ ರಾಜ್ಯದ 1,24,10,668 ಮಹಿಳೆಯರಿಗೆ ತಲಾ 60,000 ರೂಪಾಯಿ ಹಣವನ್ನು ನೇರವಾಗಿ ಬ್ಯಾಂಕ್ ಖಾತೆಗೆ ಹಾಕುವ ಮೂಲಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹಾಗೂ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಈಗ ನುಡಿದಂತೆ ನಡೆದಿದ್ದಾರೆ. ಕಾಂಗ್ರೆಸ್ ಸರ್ಕಾರ ನುಡಿದಂತೆ ನಡೆದಿದೆ ಅಂತ ಹೇಳಲಾಗ್ತಾ ಇದೆ. ರಾಜ್ಯ ಕಾಂಗ್ರೆಸ್ ಏನ್ ಗ್ಯಾರಂಟಿಯನ್ನ ಕೊಟ್ಟಿತ್ತು ಆ ಯೋಜನೆಗಳನ್ನೆಲ್ಲವನ್ನೂ ಕೂಡ ಅನುಷ್ಠಾನಕ್ಕೆ ತರ್ತಾ ಇದ್ದಾರೆ. ಈಗ 30ನೇ ಕಂತು ಜಮಾ ಆಗಿದೆ. ನಿಮ್ಮ ಬ್ಯಾಂಕ್ಗೆ ಈಗ 30ನೇ ಕಂತನ ಗೃಹಲಕ್ಷ್ಮಿ ಹಣ ಬಿದ್ದಿದೆ. ಹೋಗಿ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಚುನಾವಣೆ ಪೂರ್ವದಲ್ಲಿ ನೀಡಿದ್ದಂತಹ ಭರವಸೆಯಂತೆ ಮನೆಯ ಯಜಮಾನಿಯರಿಗೆ ಪ್ರತಿ ತಿಂಗಳು 2,000 ರೂಪಾಯಿ ಕೊಡ್ತೀನಿ ಅಂತ ಹೇಳಿ ಮಾತು ಕೊಟ್ಟಿತ್ತು ಕಾಂಗ್ರೆಸ್ ಸರ್ಕಾರ. 3 ವರ್ಷಗಳಲ್ಲಿ 60,000 ರೂಪಾಯಿ ಕೊಟ್ಟಿದೆ. ಯಾವುದೇ ಭ್ರಷ್ಟಾಚಾರ, ಕಮಿಷನ್ ಇಲ್ಲದೆ DPT ಮೂಲಕ ನೇರವಾಗಿ ಫಲಾನುಭವಿಗಳ ಒಂದು ಬ್ಯಾಂಕ್ ಖಾತೆಗೆ ತಲುಪಿಸುವಂತಹ ಕೆಲಸವನ್ನ ಕಾಂಗ್ರೆಸ್ ಗೌರ್ಮೆಂಟ್ ಮಾಡ್ತಾ ಇದೆ. ರಾಜ್ಯ ಗೃಹಲಕ್ಷ್ಮಿಯರ ಪರವಾಗಿ ಸರ್ಕಾರಕ್ಕೆ ಸಾಕಷ್ಟು ಜನ ಧನ್ಯವಾದವನ್ನು ಕೂಡ ಅರ್ಪಿಸಿದ್ದಾರೆ. ಗೃಹಲಕ್ಷ್ಮಿ ಹಣ ಮಹಿಳೆಯರ ಆರ್ಥಿಕ ಸ್ವಾವಲಂಬನೆಯನ್ನ ಹೆಚ್ಚು ಮಾಡಲಿಕ್ಕೆ ಮಾಡಿರುವಂತಹ ಒಂದು ಯೋಜನೆ. ಸೊ ಕುಟುಂಬದ ಖರ್ಚನ್ನ ನಿರ್ವಹಿಸುವಂತಹ ಒಂದು ಹೆಣ್ಣು ಈ ಒಂದು 2,000 ರೂಪಾಯಿನ ಉಪಯುಕ್ತವಾಗಿ ಬಳಸ್ಕೊಳ್ತಾರೆ ಅಂತ ಹೇಳಿ ಅವರ ಒಂದು ನಂಬಿಕೆ. ಮಕ್ಕಳ ಶಿಕ್ಷಣಕ್ಕಾಗ್ಲಿ, ಆರೋಗ್ಯಕ್ಕಾಗ್ಲಿ, ಆಹಾರ ವೆಚ್ಚಗಳಿಗಾಗ್ಲಿ ಇದೆಲ್ಲವೂ ಕೂಡ ನೆರವಾಗುತ್ತೆ. ಹಾಗೆ ಗ್ರಾಮೀಣ ಮತ್ತು ಬಡ ಕುಟುಂಬದ ಜೀವನ ಮಟ್ಟದ ಸುಧಾರಣೆಗೂ ಕೂಡ ಇದು ಹೆಲ್ಪ್ ಮಾಡುತ್ತೆ. ಇನ್ನು ಸಾಕಷ್ಟು ಜನ ನನಗೆ ಕಮೆಂಟ್ ಮಾಡಿ ಹೇಳ್ತಾ ಇದ್ರಿ ಗೃಹಲಕ್ಷ್ಮಿ ಹಣ ಬಂದಿಲ್ಲ ಅಂತ ಹೇಳಿ. ಸೊ ನಿಮ್ಮ ಒಂದು ಹತ್ತಿರದಲ್ಲಿರುವಂತಹ ಬ್ಯಾಂಕ್ಗೆ ಹೋಗಿ, ನಿಮ್ಮ ಅಕೌಂಟ್ ಎಲ್ಲಿರುತ್ತೋ ಆ ಬ್ಯಾಂಕ್ಗೆ ಹೋಗಿ ಒಂದ್ಸಲ ಹೋಗಿ ಚೆಕ್ ಮಾಡ್ಕೊಳ್ಳಿ. 30ನೇ ಕಂತಿನ ಹಣವನ್ನು ಬಿಡುಗಡೆ ಮಾಡಲಾಗಿದೆ. ಸೊ ಆ ಒಂದು ಹಣ ಈಗ ನಿಮ್ಮ ಕೈ ಸೇರ್ತಾ ಇರುವಂಥದ್ದು ಟೋಟಲ್ 60,000 ಹಣ ಒಬ್ಬ ಮಹಿಳೆಗೆ ಕೊಟ್ಟ ಹಾಗೆ ಆಗತ್ತೆ. 3 ವರ್ಷದಿಂದಲೂ ಕೂಡ ಪೂರೈಕೆ ಮಾಡ್ಕೊಂಡು ಬಂದಿದೆ. ನಿಮಗೆ ಗೃಹಲಕ್ಷ್ಮಿ ಹಣ ಬಂದಿದೆಯಾ ಇಲ್ವಾ ಕಮೆಂಟ್ ಮಾಡಿ ತಿಳಿಸಿ. ಧನ್ಯವಾದಗಳು.